ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು, ಏನು ಯುದ್ಧ ಸ್ಟಾರ್ಟ್ ಆಗಿದೆ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೇರಿಕ ದೇಶ ಏನು ಆ ಯುದ್ಧನ ಸ್ಟಾರ್ಟ್ ಮಾಡಿದರೆ, ಈ ಯುದ್ಧ ನಡೆಯೋದ್ರಿಂದ ತಮ್ಮ ಸ್ವಾರ್ಥಕ್ಕೆ ನೂರಾರು ಜನ ಬಲಿಯನ್ನು ಹಾಕ್ತಾರೆ. ತಮ್ಮ ಸ್ವಾರ್ಥಕ್ಕೋಸ್ಕರ ಯುದ್ಧ ನಡೆಯೋದೇ ಇಲ್ಲಿ ಸ್ವಾರ್ಥ, ಆಸೆ ಅಲ್ಲ, ದುರಾಸೆ. ನಾನು ಆ ದೇಶನ ಕಂಟ್ರೋಲ್ ಮಾಡಬೇಕು ಅನ್ನುವ ಒಂದು ಮನೋಭಾವ. ಜಗತ್ತನ್ನೇ ನನ್ನ ಕಡೆ ನಾನು ಕಂಟ್ರೋಲ್ ಇಟ್ಕೋಬೇಕು ಅನ್ನುವ ಈ ಆಸೆಯಿಂದ ಇವತ್ತು ಎಷ್ಟೊಂದು ಯುದ್ಧಗಳು ನಡೆದಿದೆ. ಇಲ್ಲಿ ಯುದ್ಧ ನಡೆಯೋದಕ್ಕೆ ಕಾರಣ ಏನಂದರೆ ಅವರ ದುರಾಸೆ. ಮತ್ತು ಅವರ ಇತಿಹಾಸದ ಪುಟದಲ್ಲಿ ನನ್ನ ಹೆಸರು ಸುಧಾ ಉಳ್ಕೊಬೇಕು, ನಾನು ಈ ಥರ ಮಾಡಿದೆ ಅನ್ನೋದನ್ನು ಪ್ರೂವ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಥರ ಯುದ್ಧಗಳು ನಡೀತವೆ. ಮತ್ತು ಅಲ್ಲಿನ ಸಂಪತ್ತನ್ನು ಒಡೆಯೋದಕ್ಕೋಸ್ಕರ ಯುದ್ಧವನ್ನು ನಡೀತದೆ. ನೋಡಿ, ಇವತ್ತು ಬ್ರಿಟಿಷರು ನಮ್ಮ ಮೇಲೆ 200 ವರ್ಷಗಳ ಕಾಲ ದಬ್ಬಾಳಿಕೆ ಮಾಡಿದ್ರು. ಕಾರಣ ಏನಂದರೆ ನಮ್ಮ ದೇಶದಲ್ಲಿ ಸಿಗುವಂಥ ಸಂಪತ್ತು ಅಂದರೆ ಚಿನ್ನ, ವಜ್ರ, ವೈಡೂರ್ಯ ಇದನ್ನು ವರ್ಷಾನುಗಟ್ಟಲೆ ಗೋಚಿದ್ರು. ಅದೇ ಥರ ಇವತ್ತು ಯಾವುದೇ ಒಂದು ದೇಶ ಯುದ್ಧ ಮಾಡ್ತದೆ ಅಂದರೆ ಅಲ್ಲಿನ ಸಂಪತ್ತನ್ನು ಅಲ್ಲಿನ ಸಿಸ್ಟಮನ್ನು ಕಂಟ್ರೋಲ್ ಮಾಡೋದಕ್ಕೆ, ಇವ್ರ ಇತಿಹಾಸದಲ್ಲಿ ಇವ್ರ ಹೆಸರನ್ನು ಉಳಿಸೋದಕ್ಕೋಸ್ಕರ ಯುದ್ಧವನ್ನು ಸ್ಟಾರ್ಟ್ ಆಗುತ್ತೆ. ಯುದ್ಧ ಸ್ಟಾರ್ಟ್ ಆದರೆ ಇವತ್ತು ಎಷ್ಟೊಂದು ಜನ ಮಕ್ಕಳು ನೋಡಿ, ಒಂದು ಬಾಂಬನ್ನು ಹಾಕಿದರೆ ಮೋರ್ ದೆನ್ 100 ಜನಕ್ಕಿಂತ ಅಧಿಕ ಮಕ್ಕಳುಗಳು ಇವತ್ತು ಪ್ರಾಣವನ್ನು ಬಿಟ್ಟಿದ್ದಾರೆ. ನೂರಾರು ಜನ ಇವತ್ತು ಮನೆ ಮಠನ ಕಳ್ಕೊಳ್ತಾರೆ, ನೂರಾರು ಜನ ತಾಯಿ ತಂದೆನ ಕಳ್ಕೊಳ್ತಾರೆ, ನೂರಾರು ಜನ ಇವತ್ತು ಬೀದಿಗೆ ಪಾಲಾಗ್ತಾರೆ. ಇವತ್ತು ಎಷ್ಟೋ ಜನಕ್ಕೆ ಊಟ ಇಲ್ದೇ ಮಿಲಿಮಿಲಿ ಅಂತ ಒದ್ದಾಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ಕಳ್ಳು ಚುರುಕನ್ನುತ್ತೆ. ಹಾಗಾಗಿ ಈ ಥರ ದೊಡ್ಡ ಲೀಡರ್ಗಳು ಏನಿದ್ದಾರೆ ಇವರು ಜಗತ್ತನ್ನೇ ಕಂಟ್ರೋಲ್ ಮಾಡಬೇಕಂತ ಅಂದ್ಕೊಳ್ತಾರೆ. ಅದರಲ್ಲೂ ಅಮೇರಿಕ ಅಂತೂ ಇವತ್ತು ಎಷ್ಟೊಂದು ದೇಶಗಳಲ್ಲಿ ಅಮೇರಿಕ ಈ ಜಗತ್ತನ್ನೇ ಕಂಟ್ರೋಲ್ ಮಾಡಬೇಕಂತ ನೂರಾರು ದೇಶನ ಮೇಲೆ ಯುದ್ಧವನ್ನು ಮಾಡಿ ನೂರಾರು ಲೀಡರನ್ನು ಹೊಡೆದಾಕಿ ಇವತ್ತು ಲಕ್ಷಾಂತರ ಜನ ಬೀದಿಗೆ ಬರೋ ಥರ ಮಾಡಿ ತಮ್ಮ ಪ್ರತಿಷ್ಠೆಗೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ನೂರಾರು ಜನ ಬಲಿಯಾಗಿದೆ. ನೂರಾರು ದೇಶಗಳು ಬೀದಿಗೆ ಬಂದಿದೆ. ಇವತ್ತು ತಿನ್ನೋಕ್ಕೂ ಸುಧಾ ಊಟ ಇಲ್ಲದೆ ಇರೋ ಥರ ಆಗಿದೆ. ಅದಕ್ಕೆಲ್ಲ ಕಾರಣ ಅಮೇರಿಕ. ದೇವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರೆಲ್ಲ ದೊಡ್ಡ ಲೀಡರ್ ಇದ್ದರೆ ಅವರಿಗೆಲ್ಲ ಒಂದು ಮಾನವೀಯತೆಯ ಗುಣವನ್ನು ಕೊಡಲಿ. ಈ ಜಗತ್ತು ಚೆನ್ನಾಗಿದ್ದಾಗ ಮಾತ್ರ ನಾವು ನೀವು ಚೆನ್ನಾಗಿರೋದಕ್ಕೆ ಸಾಧ್ಯ. ಜಗತ್ತು ಚೆನ್ನಾಗಿಲ್ಲ ಅಂದರೆ ನಾವು ನೀವು ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಆ ದೇವರು ಒಳ್ಳೆಯ ಮನಸ್ಸು, ಒಳ್ಳೆಯ ವ್ಯಕ್ತಿತ್ವ ಈ ಜಗತ್ತನ್ನು ಕಾಪಾಡುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.